ಕರಾವಳಿ ನಗರ ಮಂಗಳೂರು ದಸರಾ ಹಬ್ಬವನ್ನ ಭಾರಿ ಉತ್ಸಾಹದಿಂದ ಆಚರಿಸಲು ಸಜ್ಜಾಗಿದೆ. ಈ ಸಂದರ್ಭ ಪಿಲಿನಲಿಕೆ ಪ್ರತಿಷ್ಠಾನವು ಜಿಲ್ಲಾ ಮಟ್ಟದ 10ನೇ ಪಿಲಿನಲಿಕೆ ಹುಲಿವೇಷ ಸ್ಪರ್ಧೆಯನ್ನ ಅಕ್ಟೋಬರ್ 1ರಂದು ಬೆಳಿಗ್ಗೆ 10 ಗಂಟೆಗೆ ಕರಾವಳಿ ಉತ್ಸವ ಮೈದಾನದಲ್ಲಿ ಆಯೋಜಿಸಲು ತಯಾರಿಯನ್ನ ನಡೆಸ್ತಾ ಇದೆ. ಈ ವರ್ಷ ಪಿಲಿನಲಿಕೆ ವಿಜೇತ ತಂಡಕ್ಕೆ ಪ್ರಥಮ ಬಹುಮಾನವಾಗಿ ರೂಪಾಯಿ 10 ಲಕ್ಷ ನಗದನ್ನ ನೀಡಲಾಗ್ತಾ ಇದೆ. ಉತ್ತಮ ಪ್ರದರ್ಶನ ನೀಡಿದ ವಿವಿಧ ತಂಡಗಳಿಗೆ ಒಟ್ಟು ರೂಪಾಯಿ 26 ಲಕ್ಷದ ಬಹುಮಾನಗಳನ್ನ ವಿತರಿಸಲಾಗುತ್ತದೆ. ಕಾರ್ಯಕ್ರಮದ ಆದಾಯವನ್ನ ಗ್ರಾಮೀಣ ಶಾಲೆಗಳ ಅಂಗೀಕಾರ ಸೇರಿದಂತೆ ಶೈಕ್ಷಣಿಕ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸಲು ಬಳಸಲಾಗುತ್ತದೆ ಎಂದು ಪ್ರತಿಷ್ಠಾನ ಅಧ್ಯಕ್ಷ ಮಿಥುನ್ ರೈ ತಿಳಿಸಿದ್ದಾರೆ. ಈ ವರ್ಷದ ಪಿಲಿನಲಿಕೆ ಎಸ್ಎಲ್ ಪತ್ತೆತ್ತ ಕಾರ್ಯಕ್ರಮ ನಿಕ್ಲಿಗೆ ಮಾತಾಡಲಿಕ್ಕೆ ಗೊತ್ತಿತ್ತಿನ ಲೆಕ್ಕನೆ ಶೋಭಾಯಾತ್ರೆದ ದುಮ್ನಾನಿ ಅಕ್ಟೋಬರ್ 1ನೇ ತಾರೀಕಿಗೆ ಪಿಲಿನಲಿಕೆ ಕಾರ್ಯಕ್ರಮ ನಿಂಕಲು ಮಂಗಳಾ ಸ್ಟೇಡಿಯಂ ಕ್ರೀಡಾಂಗಣ ವರ್ಷಂ ಪ್ರತಿ ನಡತಿನ ಲೆಕ್ಕನೆ ಈ ವರ್ಷದ ನಡಪೆರುಂಡು. ಸರಿಸುಮಾರು 10:30 ಗಂಟೆಗೆ ಆರಂಭ ಆಯ್ನೆಂಚಿನ ಈ ಕಾರ್ಯಕ್ರಮ ರಾತ್ರಿ 11 ಗಂಟೆ 16 ಗಂಟೆ ದೊಲೈಡ್ ಮುಕ್ತಾಯ ಮಲ್ಪೆರೆ ಪ್ರಾಮಾಣಿಕವಾಯಿನೆಂಚಿನ ಪ್ರಯತ್ನ ಮಲ್ಪ. ಪ್ರತಿ ವರ್ಷದ ಲೆಕ್ಕನೆ ಈ ವರ್ಷ ಎಲ್ಲ 10 ತಂಡಲು ಭಾಗವಹಿಸುವ ಆಹ್ವಾನಿತ ತಂಡಲಿಗೆ ಮಾತ್ರ ಅವಕಾಶ ಅಂಚಾದು. ಪುನಃ ಈ ಸತಿದ ಈ ಕಾರ್ಯಕ್ರಮಕ್ಕೆ 10ನೇ ವರ್ಷ ಆಯ್ನೆಗೋಸ್ಕರ ವಿಶೇಷವಾದ ವಿಭಿನ್ನವಾಯಿನೆಂಚಿನ ಕಾರ್ಯಕ್ರಮ ಮಲ್ಪೋಡು ಜನಕ್ಲೆಗೆ ಮನೋರಂಜನೆದೊಟ್ಟಿಗೆ ನಮ್ಮ ಈ ಸಾಂಪ್ರದಾಯಿಕ ಪಿಲಿನಲಿಕೆಯನ್ನು ಪ್ರದರ್ಶನ ಮಲ್ಪುನಂಚಿನ ಕೆಲಸ ಕಾರ್ಯ ಆವಡು ಪಂಪುನಂಚಿನ ಉದ್ದೇಶದ್ದು ಒಂದು. ಈ ವರ್ಷ ಪ್ರಥಮ ಬಹುಮಾನನು 10 ಲಕ್ಷ ರೂಪಾಯಿ, ದ್ವಿತೀಯ ಬಹುಮಾನನು 5 ಲಕ್ಷ ರೂಪಾಯಿ, ತೃತೀಯ ಬಹುಮಾನನು 3 ಲಕ್ಷ ರೂಪಾಯಿ, ಮಾತಾ ಬತ್ತಿನಂಚಿನ ಆಹ್ವಾನಿತ ತಂಡದಕ್ಲೆಗೆ 55,000 ರೂಪಾಯಿ ಪ್ರವೇಶ ಬತ್ತಿನಕ್ಲೆಗೆ ಪ್ರೋತ್ಸಾಹ ಬಹುಮಾನ. ಕಾರ್ಯಕ್ರಮಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ರಾಜ್ಯಸಭಾ ಸದಸ್ಯ ಸಹೀದ್ ನಸೀರ್ ಹುಸೇನ್, ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್, ನಟರು ಸುನಿಲ್ ಶೆಟ್ಟಿ, ರಿಷಬ್ ಶೆಟ್ಟಿ, ರಾಜ್ವಿ ಶೆಟ್ಟಿ, ಸಂಗೀತ ನಿರ್ದೇಶಕ ಗುರುಕಿರಣ್ ಮುಂತಾದವರು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಇನ್ನು ಸ್ಪರ್ಧೆಯ ವಿವರ ನೋಡೋದಾದ್ರೆ ಒಟ್ಟು 10 ತಂಡಗಳಿಗೆ ಪ್ರತಿ ತಂಡವು 20 ನಿಮಿಷಗಳ ಕಾಲ ಪ್ರದರ್ಶನ ನೀಡಲು ಅವಕಾಶ ಇದೆ. ಇನ್ನು ಪ್ರಥಮ ಬಹುಮಾನ ರೂಪಾಯಿ 10 ಲಕ್ಷ, ದ್ವಿತೀಯ ಬಹುಮಾನ ರೂಪಾಯಿ 5 ಲಕ್ಷ, ತೃತೀಯ ಬಹುಮಾನ ರೂಪಾಯಿ 3 ಲಕ್ಷ, ಎಲ್ಲ 10 ತಂಡಗಳಿಗೂ ಗೌರವಧನವಾಗಿ ರೂಪಾಯಿ 50,000 ವಿತರಿಸಲಾಗುತ್ತದೆ. ಇನ್ನು ವೈಯಕ್ತಿಕ ಪ್ರಶಸ್ತಿಗಳು ಉತ್ತಮ ವೇಷಧಾರಣೆ, ಸಂಗೀತ ತಂಡ, ಶರೀರ ಚಿತ್ರಕಾರರು ಮತ್ತು ವಿಶಿಷ್ಟ ಪ್ರತಿಭೆಗಳಿಗಾಗಿ ಅಕ್ಕಿಮುಡಿ 38 ಕೆಜಿ ಅಕ್ಕಿ ಚೀಲವನ್ನ ಹಲ್ಲಿನಿಂದ ಎತ್ತುವಂತದ್ದು ವಿಶೇಷ ಬಹುಮಾನಗಳು ನೀಡಲಾಗುತ್ತದೆ. ಇನ್ನು ಶಾಲೆಯ ಅಂಗೀಕಾರ ಯೋಜನೆ ನೋಡೋದಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿನ ಸರ್ಕಾರಿ ಶಾಲೆಯೊಂದನ್ನ ಗುರುತಿಸಿ ಪ್ರತಿಷ್ಠಾನವು ಅಂಗೀಕಾರ ಮಾಡಲಿದೆ. ಆ ಶಾಲೆಗೆ ಅಗತ್ಯವಾದ ಬೃಹತ್ ಸೌಕರ್ಯಗಳು, ಪೀಠೋಪಕರಣಗಳು ಮತ್ತು ಬೋಧಕರ ವೇತನಕ್ಕೆ ಸಹಾಯಧನವನ್ನ ನೀಡಲಾಗುತ್ತದೆ. ಜೊತೆಗೆ ಪಿಲಿವೇಷ ಕಲಾವಿದ ವಿದ್ಯಾರ್ಥಿಗಳು ಎಂಬಿಬಿಎಸ್, ಇಂಜಿನಿಯರಿಂಗ್, ಸಿವಿಲ್ ಸರ್ವಿಸ್ ಅಥವಾ ಇತರ ಉನ್ನತ ಶಿಕ್ಷಣವನ್ನ ಪಡೆದುಕೊಳ್ಳುತ್ತಿರುವವರಿಗೆ ಶೈಕ್ಷಣಿಕ ಸಹಾಯವನ್ನ ನೀಡಲಾಗುವುದು ಎಂದು ಮಿಥುನ್ ರೈ ಹೇಳಿದ್ದಾರೆ. ಶಾಲೆಗೆ ಬೇಕಾದಂತ ಅಭಿವೃದ್ಧಿ ಕೆಲಸ ಕಾರ್ಯ, ಶಾಲೆಯ ಪೀಠೋಪಕರಣ, ಶಾಲೆಯ ಅಧ್ಯಾಪಕರಿಗೆ ಸಂಬಳ ಕೊಡುವಂಥದ್ದು, ಒಂದು ಶಾಲೆಯನ್ನೇ ಸಂಪೂರ್ಣವಾಗಿ ದತ್ತತೆಗೆಯುವಂಥ ಕೆಲಸ ಕಾರ್ಯವನ್ನು ಮಾಡ್ತೀವಿ ನಾವು. ಯಾರಿಗಾದರೂ ವಿದ್ಯಾಭ್ಯಾಸಕ್ಕೆ ಹೆಚ್ಚುವರಿ ಓದಲಿಕ್ಕೆ IAS ಮಾಡುವಂಥವರಿದ್ದರೆ, MBBS ಮಾಡುವವರಂತರಿದ್ದರೆ, ಇಂಜಿನಿಯರಿಂಗ್ ಮಾಡುವವರಂತರಿದ್ದರೆ, ವೇಷಧಾರಿಗಳು ಅವರಿಗೆ ಸಹಕಾರ ಕೊಡುವಂಥ ಕೆಲಸ ಕಾರ್ಯ ಪಿಲಿನಲಿಕೆ ಪ್ರತಿಷ್ಠಾನದ ವತಿಯಿಂದ ಕಡಾಖಂಡಿತವಾಗಿಯೂ ಕೂಡ ಆಗ್ತದೆ. ಆಜಿ ವೈಯಕ್ತಿಕ ಬಹುಮಾನಗಳು ಅವು ಉತ್ತಮ ಬಣ್ಣಗಾರಿಕೆ ಆದಿಪ್ಪು, ಉತ್ತಮ ಮರಿಹುಲ್ಲಿ ಆದಿಪ್ಪು, ಉತ್ತಮ ಕರಿಹುಲ್ಲಿ ಆದಿಪ್ಪು, ಉತ್ತಮ ಮುಡಿ ಹಾರಿಸುವವರಿಗಾದಿಪ್ಪು, ಉತ್ತಮ ತಾಸೆಗಾದಿಪ್ಪು, ಅಂಚನೆ ಉತ್ತಮ ವೈಯಕ್ತಿಕ ಹುಲಿಗೆ ಅಂಚ ಆಜಿ ವೈಯಕ್ತಿಕ ಬಹುಮಾನలుಲ್ಲ. ಪ್ರತಿಯೊಂದು 55,000 ಮೊತ್ತದ ಆಜಿ ವೈಯಕ್ತಿಕ ಬಹುಮಾನలుಲ್ಲ. ಈ ಸತಿದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಲ್ಪೆರೆ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿನ ಸನ್ಮಾನ್ಯ ಡಿಕೆ ಶಿವಕುಮಾರ್ಲ, ರಾಜ್ಯಸಭಾದ ಸಂಸದರಾಗಿನ ನಸೀರ್ ಹುಸೇನ್ಲ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಲ್ಪೆರೆ ಬರೋದಿಲ್ಲ. ಅಂಚನೆ ಈ ವರ್ಷ 10ನೇ ವರ್ಷ ಏನಿಗೋಸ್ಕರ ಸುಮಾರು ಜನ ಕನ್ನಡ ಚಲನಚಿತ್ರದ ಅಂಚನೆ ಹಿಂದಿದ ಖ್ಯಾತ ನಟಕರು ಅಭಿನೇತ್ರಿ ನಕಲು ಈ ಸದ್ಯದ ಪಿಲಿನಲಿಕೆ ಕಾರ್ಯಕ್ರಮಕ್ಕೆ ಬರೋದಿಲ್ಲ. ವಿಶೇಷವಾದ ಈ ಪತ್ರಿಕಾಗೋಷ್ಠಿ ಒಂಜಿ ಸುನೀಲ್ ಶೆಟ್ರನ್ನು ವಿಶೇಷವಾಯಿನಂಚಿನ ಸಮಸ್ತ ತುಳುನಾಡದ ಜನಕಲ ಪರವಾದರಿಗೊಂದು ವಿಶೇಷವಾಯಿನಂಚಿನ ಅಭಿನಂದನೆ ದಾಯಿ ಬಂಡ ಆರು ಪ್ರತಿ ವರ್ಷಲ ಪಿಲಿನಲಿಕೆದ ಸಮಯನ
ನಿಗದಿ ಮಲ್ತದ್ದು ಮೀಸಲ್ದಿದ್ದು ಐಗೋಸ್ಕರನೇ ಬರ್ತದ್ದು ನಮ್ಮ ಈ ಸಂಪ್ರದಾಯನ ಒರಿಪಾವಡು ನಮ್ಮ ಈ ಸಂಪ್ರದಾಯನ ಬೊಲೆಪಾವಡು ನಮ್ಮ ಈ ಸಂಪ್ರದಾಯನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪತಂಪೋಡು ಪಂಪುನಂಚಿನ ಮನೋಭಾವನೆಂದು ಒಂದು ಆತ್ಮಲ್ಲ ಒಂಜಿ ದಿಗ್ಗಜ ನಟರು ಇನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಎಲ್ಲ ಬರ್ತದ್ದು ನಮಕ್ ಶುಭಾರೈಕೆ ಮಲ್ಪುನು ಮಾತ್ರತ್ತು ನಮ್ಮ ಈ ತಂಡದಕ್ಲಿಗೆ ಪ್ರೋತ್ಸಾಹ ಮಲ್ಪುನಂಚಿನ ಕೆಲಸ ಕಾರ್ಯ ಎಲ್ಲ ಮಲ್ತೊಂದು ರಂಚಾದುಪ್ಪುನಾಗ ಆರಂತೂ ಕಡಾಖಂಡಿತವಾದ್ಲ ಬರ್ಪೇರು ಅದರೊಟ್ಟಿಗೆ ನಮ್ಮ ತುಳುನಾಡ್ದ ಪೆರ್ಮಾಯನಂಚಿನ ರಿಷಬ್ ಶೆಟ್ರು ತುಳುನಾಡ್ದ ಪೆರ್ಮಾಯನಂಚಿನ ರಾಜ್ ಶೆಟ್ರು ಅಂಚನೆ ಸುಮಾರು ಬೇತೆ ಜನಕ್ಕೂ ಈ ಕ್ರಿಕೆಟ್ ಆಟಗಾರರನಕ್ಕೂ ಅಂಚನೆ ಚಲನಚಿತ್ರ ನಟರನಕ್ಕೂ ಬರ್ರೆ ಉಳ್ಳೇರು ಈ ಸತಿದ ಪಿಲಿನಲಿಕೆದ 10ನೇ ವರ್ಷ ಏನಿಡ್ಗೋಸ್ಕರ ಎಂಕುಲು ಒಂಜಿ ಸರ್ಕಾರಿ ಶಾಲೆನ ಪಿಲಿನಲಿಕೆ ಪ್ರತಿಷ್ಠಾನದ ವತ್ತಿರ್ದು ಸರ್ಕಾರಿ ಶಾಲೆನ ದತ್ತು ದೆಪ್ಪುನಂಚಿನ ಕೆಲಸ ಕಾರ್ಯ ಎಲ್ಲ ಪಿಲಿನಲಿಕೆ ಪ್ರತಿಷ್ಠಾನದ ವತ್ತಿರ್ದು ಆ ಒಂದುಂಡು ಪನ್ಪುನೇತ ಪಾತೆರ ಪನ್ರ ಹೆಚ್ಚಿಸಾವೆ. ನಗರದ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ನಮ್ಮ ಟಿವಿ ಮುಖ್ಯಸ್ಥರಾದ ಡಾಕ್ಟರ್ ಶಿವಶರಣ್ ಶೆಟ್ಟಿ, ನವೀನ್ ಶೆಟ್ಟಿ ಸೇರಿದಂತೆ ವಿವಿಧ ಗಣ್ಯರು ಉಪಸ್ಥಿತರಿದ್ದರು. ಜನರ ಧ್ವನಿ, ಜಾಗೃತಿಯ ಬೆಳಕು, ಉಳ್ಳಾಲವಾಣಿ.